ತುಮಕೂರಿನ ದೊಡ್ಡ ಮಂದಿಗೆ ಅಡ್ಬಿದ್ದೆ. ಲಾಸ್ಟ್ ವಿಡಿಯೋಗೆ ಅದ್ಭುತವಾದ ರೆಸ್ಪಾನ್ಸ್ ಮಾಡಿದಿರಾ. ಈಗ ನಮ್ಮ ಸ್ನೇಹಿತರದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಕಮರ್ಷಿಯಲ್ ಜಾಗದ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ವಿ. ಆ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬಾ ಜನ ಕಾಲ್ ಮಾಡಿದ್ರಿ. ಎಲ್ಲಾದ್ರೂ ಹತ್ರದಲ್ಲಿ ತುಮಕೂರಿಂದ 15-20 ಕಿಲೋಮೀಟರ್ ದೂರದಲ್ಲಿ ಕಮರ್ಷಿಯಲ್ ಜಾಗ ಬಿಟ್ಟು ಲೇಔಟ್ ಇರುವಂತ ಜಾಗಗಳು ಯಾವ್ದಾದ್ರು ಇದ್ರೆ ತೋರಿಸಿ. ನಮಗೆ ಈಗ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಅದು ಡೆವಲಪ್ ಆಗ್ಬೇಕು, ನಮಗೆ ಮುಂದಕ್ಕೆ ಮನೇನು ಕಟ್ಕೋಬೇಕು ಅಂತಂದ್ರೆ ಒಳ್ಳೆ ಜಾಗ ಬೇಕು ಅಂತ ಹೇಳಿದ್ರಿ. ಜೊತೆಗೆ ಪಕ್ಕ ಡಾಕ್ಯುಮೆಂಟ್ ಇರುವಂತ ಒಂದು ಒಳ್ಳೆ ಲೇಔಟ್ ನ ತೋರಿಸಿ ಅಂತ ಹೇಳಿದ್ರಿ. ಇದೀಗ ನಾವು ಬಂದಿರೋದು ಹೆಬ್ಬೂರ್ ಹತ್ರ ಇರೋ ಸ್ವಯಂ ಡೆವಲಪರ್ಸ್ ಹತ್ರ. ಇವ್ರದೊಂದು ವಿಶೇಷ ಏನ್ ಗೊತ್ತಾ, ಇವ್ರು ಏನಾದ್ರು ಲೇಔಟ್ ಮಾಡ್ತಾರೆ ಅಂತಂದ್ರೆ ಲೇಔಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೆ ಎಲ್ಲಾ ಸ್ಲಾಟ್ಗಳನ್ನು ಬುಕಿಂಗ್ ಮಾಡ್ಕೊಂತಾರೆ. ಆ ಲೆವೆಲ್ಗೆ ಇವರು ಅವ್ರ ಟ್ರಸ್ಟ್ ಅನ್ನ ಉಳಿಸ್ಕೊಂಡಿದ್ದಾರೆ. ಅವರು ಮಿಸ್ಟರ್ ಪುನೀತ್, ಅವ್ರನ್ನ ಭೇಟಿ ಮಾಡೋಣ. ಅವ್ರು ಎಷ್ಟು ಸೈಟ್ ಗಳನ್ನ ಮಾಡಿದ್ದಾರೆ, ಎಲ್ಲೆಲ್ಲೆಲ್ಲ ಮಾಡಿದ್ದಾರೆ, ಹೇಗೆಲ್ಲ ಅವರು ಈ ಲೇಔಟ್ ನ ಮಾಡ್ತಾ ಇದ್ದಾರೆ, ಹೇಗೆ ಅಂತ ವಿಚಾರಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಿಮ್ಗೆ. ಏನ್ ಸರ್ ಇದರಿಂದ ಸೀಕ್ರೆಟ್? ಏನಿಲ್ಲ ಸರ್, ಕೋವಿಡ್ ಟೈಮಲ್ಲಿ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ ಕೆಲಸ ಇದು. ಎಷ್ಟೋ ಜನ ನಮ್ಮ ಹೆಬ್ಬೂರಲ್ಲಿ ಏನಾಗ್ಬಿಟ್ಟೈತೆ, ಸುಮಾರು ಲೇಔಟ್ ಸೈಟ್ಗಳು ತಗೊಂಡು ಸರಿಗೆ ಬ್ಯಾಂಕ್ ಲೋನ್ ಆಗದಲೆ ಅವ್ರಿಗೆ ಮನೆ ಕಟ್ಟೋಕ್ಕೆಲ್ಲ ತೊಂದರೆ ಆಗಿ, ಆಮೇಲೆ ಮನೆ ಕಟ್ಟಿರೋರ್ಗೆ ಎಷ್ಟೋ ಜನಕ್ಕೆ ಮಾರಾಟ ಮಾಡೋಕ್ಕೆ ತೊಂದರೆ ಆಗಿ, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ಒಳ್ಳೆ ಲೇಔಟ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಕೋವಿಡಲ್ಲಿ ಮನೇಲಿದ್ದಾನೆ. ಆಕ್ಚುಲಿ ನಮ್ಮ ತಂದೆಯವರು ಪ್ರೊಫೆಷನಲಿ ಕಾಂಟ್ರಾಕ್ಟು, ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ವಲ್ಲ ಅನ್ನೋದು, ಆ ಟೈಮಲ್ಲಿ ಸ್ವಲ್ಪ ಕೆಲಸ ನಡೀತಾ ಇಲ್ವಲ್ಲ ಅಂತ ಲೇಔಟ್ ಸ್ಟಾರ್ಟ್ ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಬಂತು, ಮಾಡ್ತಾ ಇದ್ವಿ. ಈಗ ಎಷ್ಟು ಲೇಔಟ್ ನ ಡೆವಲಪ್ ಮಾಡಿದ್ದೀರಾ ಸರ್? ಆಲ್ರೆಡಿ ನಂದು 3 ಕಂಪ್ಲೀಟ್ ಆಗಿದೆ. ಓಕೆ. 3 ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿತ್ತು. ಎಲ್ಲ ಕಡೆ ಸೇಲ್ ಆಗಿದೆ, ಪ್ರಾಪರ್ಟಿ ಎಲ್ಲ ಸೇಲ್ ಆಗಿದೆ ಸರ್. ಸರ್ ಈಗ ಎಲ್ಲೆಲ್ಲಿದೆ ಸರ್ ನಿಮ್ದು? ನಮ್ದು ಇಲ್ಲಿ ರೇಮಾವತಿ ಆಫೀಸ್ ಮುಂಭಾಗದಲ್ಲಿ ಒಂದು ಈ ಜಾಗ, ಇನ್ನೊಂದು ಕೊಲ್ಲಾಪುರದ ದೇವಸ್ಥಾನದ ಹತ್ರ ಒಂದು ಜಾಗ ಇದೆ, ಇನ್ನೊಂದು ಪೊಲೀಸ್ ಸ್ಟೇಷನ್ ಹಿಂಭಾಗ ಗಣಪತಿ ಸ್ಕೂಲ್ ಹಿಂಭಾಗದಲ್ಲಿ ಒಂದು ಲೇಔಟ್ ಮಾಡಿದೆ ಸರ್. 3 ಕಂಪ್ಲೀಟ್ ಆಗಿದೆ. ಸರ್ ಒಂದು ಬೇಸಿಕ್ ಕ್ವಶನ್, ನಿಮ್ಮ ಸ್ವಯಂ ಡೆವಲಪರ್ಸ್ ಅಲ್ಲಿ ಏನಕ್ಕೆ ಸೈಟ್ ತಗೊಬೇಕು ಸರ್? ಸರ್ ನಾನು ಒಳ್ಳೆ ಜಾಗದಲ್ಲಿ ಸೆಲೆಕ್ಟ್ ಮಾಡಿ ಲೇಔಟ್ ಮಾಡಿದ್ದೀನಿ. ಒಂದು ಎರಡನೇದು ಏನಾಗುತ್ತೆ, ನಿಮಗೆ ಬೇಕಾದ್ರೆ ಈಗ ಬೆಳಗ್ಗೆನೆ ಬಂದು ನೀವು ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು, ವರ್ಕ್ ಸ್ಟಾರ್ಟ್ ಮಾಡ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಕಲ್ ವ್ಯವಸ್ಥೆ ಇರ್ಬೋದು, ಎಲ್ಲ ರೆಡಿ ಇದೆ. ಈಗ ಹೆಂಗಿದೆ ಸರ್ ನಿಮ್ಮ ಲೇಔಟ್ ರೇಟ್ಸ್ ಗಳೆಲ್ಲ? ಸರ್ ರೇಟ್ಸ್ ಒಂದೊಂದು ಸೈಟ್ ಒಂದೊಂದು ಥರ ಬರುತ್ತೆ ಸರ್. ಅಲ್ಲಿ ಇಲ್ಲಿ ಅಂತೇನಿಲ್ಲ, ಒಳ್ಳೆ ಜಾಗ ಇದ್ರೆ ಒಳ್ಳೆ ರೇಟ್ 100 ರೂಪಾಯಿ 200 ರೂಪಾಯಿ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಲೇಔಟಲ್ಲೂ. ಏನು ನಮ್ದ್ರಲ್ಲಿ ಈಗ ಒಂದು 10 ಲಕ್ಷದಿಂದ 20 ಲಕ್ಷದವರೆಗೂ ಕೊಟ್ಟಿದ್ದೀನಿ ಸರ್. ಒಳ್ಳೊಳ್ಳೆ ಜಾಗಗಳನ್ನೆಲ್ಲ 20 ಲಕ್ಷದವರೆಗೂ ತಗೊಂಡಿದ್ದಾರೆ ಸರ್. 20 ಲಕ್ಷಕ್ಕೂ ತಗೊಂಡಿದ್ದಾರೆ. ಈಗ ಮಾಡೋ ಲೇಔಟ್ ಎಲ್ಲ ನಿಮ್ಗೆ ಹೆಚ್ಚು ಕಮ್ಮಿ 30 ಲಕ್ಷ ಮೇಲೆ ಹೋಗುವಂತ ಜಾಗಗಳನ್ನು ತಗೊಂಡಿದ್ದೀನಿ ಸರ್. ಈಗ ಎಲ್ಲೆಲ್ಲಿಂದ ಬಂದು ತಗೊಂಡ್ರಿ ಸರ್? ಬರೀ ಸರ್ ಇಲ್ಲಿ ನೋಡಿ, ಈಗ ಸುತ್ತ ಹಳ್ಳಿ, ತುಂಬಾ ಹಳ್ಳಿ ಇರೋದ್ರು, ಹೆಬ್ಬೂರು ತುಂಬಾ ಸುತ್ತ ಹಳ್ಳಿಗಳಿರೋ ಜಾಗ. ಈ CS ಪುರ ಅಂತ ತಗೊಂಡವ್ರೆ, ಗುಬ್ಬಿಯಿಂದ ತಗೊಂಡಿದ್ದಾರೆ. ಸುತ್ತ ಹಳ್ಳಿಲಿ ಇರೋದ್ರಿಂದ ಬೆಂಗಳೂರಿನವರು ಎಷ್ಟೋ ಜನ ಇಲ್ಲಿಂದ ಹೋಗಿ ವಾಸ ಮಾಡ್ತಿರೋದ್ರು, ಅವ್ರು ಬಂದು ಇಲ್ಲಿ ಒಂದು ಸೈಟ್ ಇರ್ಲಿ ಅಂತ ಹೆಬ್ಬೂರಲ್ಲಿ ಇಟ್ಕೊಂಡು ನಾನು ಅದಕ್ಕೋಸ್ಕರ ತಗೊಂಡಿವ್ರೆ. ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ತಗೊಂಡಿದ್ದಾರೆ ಸರ್. ಬೆಂಗಳೂರಿಂದ ಏನಕ್ಕೆ ತಗೊಂಡ್ರು, ಇಲ್ಲಿ ಇವರೇ ಹೋಗಿ ಅಲ್ಲಿ ಸೇರ್ಕೊಂಡಿರ್ತಾರಲ್ಲ, ಅವರು ನಮ್ಮ ಸಿಟಿಲಿ ಈಗ ಹಳ್ಳಿಯಿಂದ ಸಿಟಿಲಿ ಒಂದು ನಿಯರ್ ಇರ್ಲಿ ಅಂತ ನಮ್ಮ ಹೆಬ್ಬೂರಲ್ಲಿ ತುಂಬಾ ಜನ. ತುಮಕೂರಲ್ಲಿ ನಾನೇನೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ದೀನಿ, ಹೆಬ್ಬೂರಲ್ಲಿ ಸೈಟ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಹೆಂಗೆ ಸರ್? ಹೆಬ್ಬೂರು ಒಂಚೂರು ಜನ ಬೆಳಿತಾರೆ ಏರಿಯಾ, ಯಾಕಂದ್ರೆ ತುಮಕೂರಲ್ಲಿ ಸಿಟಿಲಿ ಸೈಟ್ಗಳು ಸೇಲ್ ಆಗ್ತಾ ಇಲ್ಲ, ಆಕ್ಚುಲಿ ಹೆಬ್ಬೂರು ಸೇಲ್ ಆಗ್ತಾ ಇದೆ. ಯಾಕಂದ್ರೆ ಸುತ್ತ ಹಳ್ಳಿಗಳು ಇರೋದ್ರಿಂದ, ಹೆಬ್ಬೂರು ಸಿಟಿ ಹೊತ್ತು ಇರೋದ್ರಿಂದ ಸುತ್ತ ಹಳ್ಳಿ ಜನನು ಇಲ್ಲಿ ತಗೊಂಡು ಸೈಟ್ ಇಟ್ಕೊಂಡಿರೋ. ಪ್ರತಿ ಒಬ್ಬರಿಗೂ ಒಂದು ಆಸೆ ಇದು, ಹೆಬ್ಬೂರಲ್ಲಿ ಒಂದು ಸೈಟ್ ತಗೋಬೇಕು ಅನ್ನೋದು ಒಂದು ಆಸೆ ಜನಕ್ಕೆ. ಆ ತರ ಇರೋದು ಹೆಬ್ಬೂರು. ನಾನು ಸಿಟಿನವನು ಇಲ್ಲಿ ತಗೊಂಡ್ರೆ ನಾನು ಫ್ಯೂಚರ್ ಇದು 1 to double ಆಗುತ್ತೆ ಸರ್. ಆಗುತ್ತೆ ಸರ್. ಈಗ ನೋಡಿ, ಹೋದ ವರ್ಷ ತಗೊಂಡ್ರೆ ಹೋದ ವರ್ಷ ನಾನು ಕೊಟ್ಟಿರೋ ಸೈಟ್ಗಳೇ ಇವತ್ತು ಡಬಲ್ ಆಗಿ ಹೋಗೋ ಕೆಲವು. ಹಂಗಾಗಿ ಹೆಬ್ಬೂರು ಏನಾಗೈತಿ, ಹೊಸದಾಗಿ ಡೆವಲಪ್ ಆಗ್ತದೆ, ಹೊಸ ತಾಲೂಕಾಗ ಮಟ್ಟಕ್ಕೆ ಲೆವೆಲ್ ಬೆಳೀತಾ ಇದೆ. ಹಂಗಾಗಿ ಜನ ತಗೋತಾರೆ ಸರ್. ಆತರ ಏನ್ ಇದನ್ನಿಲ್ಲ. ಈಗ ನಾವು ತಗೊಂಡಿದ್ದು ಇನ್ನೊಬ್ಬ ತಗೊಳಲ್ಲ ಅಂತ ಏನಿಲ್ಲ, ಇಮಿಡಿಯೇಟ್ ಆಗಿ ಸೇಲ್ ಆಗುತ್ತೆ ಸರ್. ಹೌದೌದು. ಅದ್ ಬರೋದ್ರಿಂದನೇ ಸರ್ ನಾನು ಹೊಸ ಲೇಔಟ್ಗಳನ್ನೆಲ್ಲ ಮಾಡಕ್ ನನ್ಗೂ ಇದು ಬರ್ತಾ ಇರೋದು ಮಾಡಕ್. ಪುನೀತ್ ಅವರು ಮಾಡಿರುವಂತಹ ಲೇಔಟ್ ಗಳಲ್ಲಿ ಹೆಬ್ಬೂರು ಕೊಲ್ಲಾಪುರದ ದೇವಸ್ಥಾನದ ಹತ್ರ ಇರೋ ಲೇಔಟ್ ಕೂಡ ಒಂದು. ಇದ್ರ ಬಗ್ಗೆ ಅವ್ರನ್ನೇ ಕೇಳ್ತೀನಿ. ಸರ್, ಈ ಲೇಔಟ್ ನ ವಿಶೇಷತೆ ಏನ್ ಸರ್? ಇಲ್ಲಿ ಲೇಔಟ್ ಸಿಟಿಗೆ ಹತ್ರ ಇರೋ ಜಾಗ, ಹೆಬ್ಬೂರ್ಗೆ ಹತ್ರ ಇರೋ ಜಾಗ. ಇದು ದೇವಸ್ಥಾನ ಐತೆ, ಸ್ಕೂಲ್ ಐತೆ, SHV ಸ್ಕೂಲ್ ಐತಿ ಇಲ್ಲಿ. ಈ ಸ್ಕೂಲ್ ಎಲ್ಲ ಇರೋದ್ರಿಂದ ಇಲ್ಲಿ ಚೆನ್ನಾಗಿ ಒಳ್ಳೆ ಜಾಗ ಅಂತ ಹೇಳಿ ನೋಡಿ ಮಾಡಿದ್ವಿ. ಎಷ್ಟು ಜಾಗ ಇದೆ? ಎಷ್ಟು? ಇಲ್ಲಿ 1.5 ಎಕರೆ ಅಷ್ಟು ಮಾಡಿದ್ವಿ. ಟೋಟಲ್ ಆಗಿ ಎಲ್ಲ ಸೇಲ್ ಆಗಿದೆ. ಯಾವ್ದು ಸೈಟ್ ಇಲ್ಲ ನಮ್ಮ ಯಾವ್ದು ಸೈಟ್ ಇಲ್ಲ? ಯಾವ್ದು ಇಲ್ಲ, ಎಲ್ಲ ಖಾಲಿ ಆಗಿದೆ. ಹೌದಾ? ಓಕೆ. ಈಗ ನೆಕ್ಸ್ಟ್ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂತ? ನೆಕ್ಸ್ಟ್ ಇನ್ನೊಂದು 3 ಕಡೆ ಜಾಗ ತಗೊಂಡಿದ್ದೀರಿ. ದೇವಸ್ಥಾನ ಪಕ್ಕನೇ ಒಂದು ಜಾಗ ತಗೊಂಡಿದ್ದು, ಒಂದು 3 ಎಕರೆ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಅದ್ ಬಿಟ್ರೆ ಇನ್ನು CS ಪುರ ರೋಡಲ್ಲಿ ಒಂದು ಐತೆ, ಅಲ್ಲೊಂದು ಮಾಡ್ಬೇಕು ಅನ್ಕೊಂಡು ಜಾಗ ಎಲ್ಲ ತಗೊಂಡಿದ್ದೀವಿ. ಆಮೇಲೆ ಇಲ್ಲೇ ರೋಡ್ ಪಕ್ಕದಲ್ಲೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ 1.5 ಎಕರೆ ಅಷ್ಟು ಇದೆ, ಮಾಡ್ತೀನಿ. ಇನ್ನು 3-4 ಪ್ರಾಜೆಕ್ಟ್ ಟೇಕ್ ಆಫ್ ಆಗ್ತಿದೆ. ಹೌದು. ಅವ್ರು ಹೇಳ್ತಿದ್ದಾರೆ ಇಲ್ಲಿ 1.5 ಎಕರೆ ಜಾಗದಲ್ಲಿರೋ 24 ಸೈಟ್ ಸೇಲ್ ಆಗಿದಾವೆ ಅಂತ. ಒಬ್ರು ಮನೆನೂ ಕೂಡ ಕಟ್ಸಿದ್ದಾರೆ. ಡೈರೆಕ್ಟ್ ಆಗಿ ಅವ್ರನ್ನೇ ಮಾತಾಡಿಸ್ತೀನಿ, ಹೇಗಿದೆ ಹೇಗಿದೆ ಅವ್ರ ಎಕ್ಸ್ಪೀರಿಯನ್ಸ್ ಈ ಲೇಔಟ್ ಬಗ್ಗೆ ಅಂತ. ಮೇಡಮ್ ಬನ್ನಿ. ಇದು ಹೇಗೆ ಇಲ್ಲಿ ಮನೆ ತಗೊಂಡಿದ್ದೀರಾ, ಸೈಟ್ ತಗೊಂಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಚೆನ್ನಾಗಿದೆ ಸರ್. ಕಾಂಟ್ಯಾಕ್ಟ್ ಮಾಡಿ ಸೈಟ್ ತಗೊಂಡಿದ್ದು ನಾವು. ತುಂಬಾ ಚೆನ್ನಾಗಿದೆ. ಸ್ಕೂಲ್ ಇದೆ, ಕಾಲೇಜ್ ಇದೆ, ಮತ್ತೆ ಚೌಟ್ರಿ ಇದೆ, ಮತ್ತೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ. ಇದು ಇಲ್ಲಿನ ಒಬ್ರು ಲೇಔಟ್ ನಲ್ಲಿ ಮನೆ ಕಟ್ಟಿರುವಂತದ್ದು. ಒಟ್ಟಾರೆ ನಾವು ನಿಮ್ಗೆ ಹೇಳೋಕೆ ಬಂದಿರೋ ವಿಚಾರ ಏನಂತಂದ್ರೆ, ಸ್ವಯಂ ಡೆವಲಪರ್ಸ್ ನ ನೀವು ಧೈರ್ಯವಾಗಿ ನಂಬೋದು.
ಈಗ ಆಲ್ರೆಡಿ 3-4 ಇದು ಲೇಔಟ್ಗಳನ್ನ ಪ್ಲಾನ್ ಮಾಡಿರೋದ್ರಿಂದ ಕಣ್ ಮುಚ್ಕೊಂಡು ಅವರು ಮಾಡೋಂಥ ಲೇಔಟ್ಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಯಾಕಂದ್ರೆ ಮನೆಗಳನ್ನೂ ಕಟ್ಟಿದ್ದಾರೆ, ಮತ್ತೆ ಲೇಔಟ್ಸ್ಗಳು ಆಲ್ರೆಡಿ ಲೇಔಟ್ಗಳಲ್ಲಿ ಸೈಟ್ಗಳು ಖಾಲಿ ಆಗಿದಾವೆ. ಏನೋ 1-2-3 ಉಳ್ಕೊಂಡಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಸರ್ ನೆಕ್ಸ್ಟ್ ಲೇಔಟ್ ಎಲ್ಲಿ ಮಾಡಿದ್ದೀರಾ ಸರ್? ಇಲ್ಲೇ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಮೇನ್ ರೋಡಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಒಂದು 1.5 ಎಕರೆ ಇದೆ, ಅಲ್ಲಿ ಮಾಡ್ತಾ ಇದ್ದೀನಿ. ಇದ್ ಬಿಟ್ರೆ ಇನ್ನೊಂದು ಸ್ವಲ್ಪ ಇಲ್ಲಿ ಕೊಲ್ಲಾಪುರದ ದೇವಸ್ಥಾನ ಮುಂದೆ ಒಂದು ಜಾಗ ಇದೆ ನಂದು, ಅಲ್ಲೂ ಎಲ್ಲ ಡಾಕ್ಯುಮೆಂಟ್ ಆಗ್ತಾ ಇದೆ. ಅದ್ ಬಿಟ್ರೆ CS4 ರೋಡಲ್ಲಿ ಒಂದು 3 ಎಕರೆ ಅಷ್ಟು ಜಾಗ ಇನ್ನೂ ಅಗ್ರಿಮೆಂಟ್ ಅಲ್ಲಿ ಇದ್ದೀನಿ, ಅದೊಂದು ರೆಡಿ ಮಾಡ್ತಿದ್ದಂಗೆ ಅದನ್ನು ಮಾಡ್ತೀನಿ. ಒಟ್ಟಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಸೈಟ್ ತಗೊಬೇಕು ಅಂದ್ರೆ ಅವ್ರದ್ದು ಬ್ಯಾಂಕ್ ಲೋನ್ ಪ್ರೊಸೆಸ್ ಎಲ್ಲ ಹೇಗೆ? 100% ಡಾಕ್ಯುಮೆಂಟ್ ಇರುತ್ತೆ, ನಮ್ದೇನು ತೊಂದರೆ ಇಲ್ಲ. ಯಾರು ಯಾವ ಬ್ಯಾಂಕಿಗೆ ಹೋದ್ರು ಲೀಗಲ್ ಆಗಿ ಡಾಕ್ಯುಮೆಂಟ್ ಸಿಗುತ್ತೆ, ಏನು ತೊಂದರೆ ಇಲ್ಲ. ಎರಡನೇದು ಏನಂತಂದ್ರೆ ಅವ್ರು ಹಾಕೋ ದುಡ್ಡಿಗಂತೂ ಮೋಸ ಆಗ್ದಂಗೆ ಡಾಕ್ಯುಮೆಂಟ್ ರೆಡಿ ಇರ್ತದೆ, ಎಲ್ಲೂ ತೊಂದರೆ ಆಗಲ್ಲ. ಯಾಕಂದ್ರೆ ಅವ್ರ ಪಾಪ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದಿರೋ ದುಡ್ಡಿಗೆ ನಾವು ಅವ್ರಿಗೆ ತೊಂದರೆ ಮಾಡಬಾರ್ದು ಅನ್ನೋದು. ಆಮೇಲೆ ನಾನು ಯಾಕಂದ್ರೆ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ, ಇಲ್ಲಿ ಲೋಕಲ್ ಇರೋದ್ರಿಂದ ಒಂದು ಸಣ್ಣ ಕೆಟ್ಟ ಹೆಸರು ತಾಣಕ್ಕೆ ನಾನು ರೆಡಿ ಇಲ್ಲ. ನಮ್ಮ ತಂದೆಯವರಿಂದನೂ ಮುಂಚೆಯಿಂದನೂ ಒಳ್ಳೆ ಹೆಸರು ಉಳಿಸ್ಕೊಂಡಿದ್ದಾರೆ, ನಮಗೂ ಆಗಕ್ಕೆ ಅದನ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಉದ್ದೇಶದೋಸ್ಕರ ಯಾವ್ದು ತೊಂದರೆ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಿಮ್ಮ ಉದ್ದೇಶ ಸರ್ವಿಸು ಕೊಡಬೇಕು, ಒಳ್ಳೆ ಜಾಗನೂ ಕೊಡಬೇಕು, ನೆಮ್ಮದಿಯಾಗಿ ಮನೆ ಕಟ್ಕೊಂಡು. ಹೌದೌದು, ಯಾಕಂದ್ರೆ ನನಗೆ ಇಲ್ಲಿ ಜನ ನಂಬಿ ಕೊಡ್ತಾವ್ರೆ ಅಂದಾಗ ನಾನು ಅದನ್ನ ಉಳಿಸ್ಕೊಳಕ್ಕೋಸ್ಕರ ಡಾಕ್ಯುಮೆಂಟ್ ವಿಚಾರದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಮಾಡ್ತಾ ಇದ್ದೀನಿ. ಲೋನ್ಗಳೆಲ್ಲ ಪ್ರೊಸೆಸ್ ಎಲ್ಲ ನೀವೇ ಲೋನ್ ಮಾಡಿಸ್ತಾ ಇದೀನಿ ಸರ್. ನಮ್ದು ಗೊತ್ತಿರೋರ ಹತ್ರನೇ ಒಬ್ಬನ ಇಟ್ಕೊಂಡು ಲೋನ್ ಬ್ಯಾಂಕಲ್ಲೆಲ್ಲ ಲೋನ್ ಎಲ್ಲ ಮಾಡಿಸ್ಕೊಡ್ತಾ ಇದ್ದೀನಿ. ಓಕೆ, ಇದಿಷ್ಟು ಮಿಸ್ಟರ್ ಪುನೀತ್ ಅವರು ಹೇಳುವಂಥದ್ದು. ಒಟ್ಟಾರೆ ಅವರ ಲೇಔಟ್ಗಳನ್ನ ನಂಬಿಕೆ ಇಟ್ಕೊಂಡು ಯಾವುದೇ ರೀತಿ ಅನುಮಾನ ಇಲ್ದಲೆ ಸಂಪೂರ್ಣವಾದಂಥ ಭರವಸೆಯೊಂದಿಗೆ ಸೈಟ್ ಅನ್ನ ತೆಗೆದುಕೊಳ್ಬೋದು. ನಾವು ನಿಮಗೆ ಹೇಳ್ತಿರೋ ಉದ್ದೇಶ ಇಷ್ಟೇ, ನಿಮಗೆ ಮಿಡ್ಲ್ ಕ್ಲಾಸ್ ಜನಗಳಿಗೆ ಕಡಿಮೆ ರೇಟಲ್ಲಿ ಅತಿ ಚೆನ್ನಾಗಿರೋ ಜಾಗದಲ್ಲಿ ಮುಂದಕ್ಕೆ ಫ್ಯೂಚರ್ಗೂ ಇನ್ವೆಸ್ಟ್ಮೆಂಟ್ ಆಗೋ ಥರದ್ದು ಒಂದು ಜಾಗವನ್ನ ತೋರಿಸಿ ಅಂತ ಕೇಳಿದ್ರಿ. ಆ ಜಾಗವನ್ನ ನಾವು ತೋರಿಸಿದೀವಿ ಅಂತ ಅನ್ಸುತ್ತೆ. ಇನ್ನೂ ಏನೆಲ್ಲ ಪ್ರಾಜೆಕ್ಟ್ಸ್ಗಳಿದಾವೆ, ಇವ್ರನ್ನೆಲ್ಲದೂ ಏನೇನೆಲ್ಲ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ಇನ್ನೊಂದಷ್ಟು ವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಗೆ ಯಾವ್ದಾದ್ರು ಹತ್ರದಲ್ಲಿರುವಂತ ಲೇಔಟ್ಸ್ಗಳಿದಾವೆ, ಇದು ತುಂಬಾ ಚೆನ್ನಾಗಿ ಡೆವಲಪ್ ಇದೆ, ಇದನ್ನ ಸೇಲ್ ಮಾಡಬೇಕು ಅಥವಾ ಏನಾದ್ರೂ ಸೈಟ್ ತಗೊಬೇಕು ಅನ್ನೋರಿದ್ರೆ ಎನಿ ಟೈಮ್ ನೀವು ನಮಗೆ ಕಾಲ್ ಮಾಡ್ಬೋದು. ನಮಸ್ಕಾರ.